ನಮಸ್ತೆ ಸ್ನೇಹಿತರೆ, ನನ್ನ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ಇವತ್ತು ಮೆಹಂದಿ ಬೇಸಿಕ್ಸ್ ಕ್ಲಾಸ್ನ ತಿಳಿಸಿಕೊಡ್ತಾ ಇದ್ದೇನೆ. ಆದಷ್ಟು ಸುಲಭವಾಗಿ ಆದಷ್ಟು ಬೇಗನೆ ಮೆಹಂದಿಯನ್ನು ಯಾರು ಬೇಕಾದರೂ ಕಲಿಯಬಹುದಾಗಿ ಕನ್ನಡದಲ್ಲಿ ಹೇಳಿಕೊಡ್ತೇನೆ. ಇದಕ್ಕೆ ನೀವು ಒಂದು ಬಿಳಿ ಹಾಳೆ ಮತ್ತು ಮೆಹಂದಿ ಕೋನ್ ಇದ್ದರೆ ಸಾಕು. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿಯಲ್ಲಿ ಯಾರಾದರೂ ಮೆಹಂದಿ ಕಲೀಲಿಕ್ಕೆ ಇಷ್ಟ ಇದ್ದವರಿಗೆ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ. ಮೆಹಂದಿ ಕೋನ್ ಮಾಡೋದು ಹೇಗೆ ಅಂತ ನಾನು ವಿಡಿಯೋ ಮಾಡಿ ಹಾಕಿದ್ದೇನೆ ಆಲ್ರೆಡಿ ಈ ಚಾನಲಲ್ಲಿ, ಅದನ್ನು ನೋಡಿ. ಮತ್ತು ಪ್ರಾಕ್ಟೀಸ್ ಕೋನ್ ಮಾಡುವ ವಿಡಿಯೋ ಬೇಕಂದರೆ ಕಮೆಂಟ್ ಮೂಲಕ ತಿಳಿಸಿ, ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನಾನಿಲ್ಲಿ ಯಾವ್ಯಾವ ವಿಷಯಗಳನ್ನು ಕಲಿಸ್ತೇನೆ ಅಂತ ಲಿಸ್ಟ್ ಮಾಡಿದ್ದೇನೆ. ಆದರೆ ನೀವು ಅದರ ಲಿಸ್ಟ್ ಮಾಡಬೇಕಂತ ಏನೂ ಇಲ್ಲ, ಹಾಳೆ ಇದ್ದರೆ ಸಾಕು. ಸ್ವಲ್ಪ ಫಾಸ್ಟಾಗಿ ಹೇಳ್ತೇನೆ, ಇಲ್ಲಾಂದರೆ ವಿಡಿಯೋ ತುಂಬ ಲಾಂಗ್ ಆಗ್ತದೆ. ಅದಕ್ಕೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಬನ್ನಿ ಸ್ನೇಹಿತರೆ, ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ಲೈನ್ಸ್ ನಾವು ಹೇಗೆ ಮಾಡಬೇಕು ಹೇಳಿದರೆ, ಜಸ್ಟ್ ಒಂದು ಸಲ ಡಾಟ್ ಮತ್ತು ಅದನ್ನ ಲೈನ್ ಮೇಲ್ಗಡೆಯಿಂದ ಇಳಿತಾ ಹೋಗಬೇಕು. ಇಲ್ಲಾಂದರೆ ನೀವು ಫುಲ್ಲು ಟಚ್ ಮಾಡಿ ತೊಗೊಂಡು ಹೋಗ್ತಾನೆ ಹೇಳಿದರೆ ಅದು ಕರೆಕ್ಟಾಗಿ ಬರೋದಿಲ್ಲ. ಜಸ್ಟ್ ಒಂದು ಸಲ ಟಚ್ ಮಾಡಿ ಮೇಲೆ ಇಳಿಬೇಕಷ್ಟೇ. ನೋಡಿ, ಈ ಥರ ಟಚ್ ಮಾಡಿದರೆ ಇದು ಲೈನ್ಸ್ ನೀಟಾಗಿ ಕಾಣೋದು ಇಲ್ಲ, ಮತ್ತು ಸ್ಟ್ರೈಟ್ ಲೈನ್ ಬರೋದು ಕೂಡ ಇಲ್ಲ. ಸ್ಟ್ರೈಟ್ ಲೈನ್ ಬರಬೇಕು ಅಂತ ಹೇಳಿದರೆ ಜಸ್ಟ್ ಒಂದು ಸಲ ಇಟ್ಟು ಮೇಲ್ಗಡೆಯಿಂದ ತಗೊಂಡು ಹೋಗ್ಬೇಕಷ್ಟೆ. ಇದು ಥಿನ್ ಲೈನ್ಸ್ ನಾನು ಮಾಡಿರೋದು. ಈಗ ಥಿಕ್ ಲೈನ್ಸ್ ನೋಡಿ, ಈ ಥರ ಡಾಟ್ 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 ಬರಬಾರ್ದು. ಇದಕ್ಕೇನು ಮಾಡಬೇಕು ಹೇಳಿದರೆ ಪ್ರಾಕ್ಟೀಸ್ ಅಷ್ಟೇ. ಇದು ಥಿಕ್ ಲೈನ್ ಮಾಡುವಂಥದ್ದು. ಅದರ ಮೇಲ್ಗಡೆ ಒಂದು ಲೈನ್ ಸೇರಿಸಿದ್ರೆ ಆಯಿತು. ಇದನ್ನು ನೀವು ಕಡಿಮೆ ಅಂದರೂ 100 ಟೈಮ್ಸ್ 100 ಸಲ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಪ್ರಾಕ್ಟೀಸ್ ಅಷ್ಟೇ, ಮೆಹಂದಿಯಲ್ಲಿ ಬೇಕಾಗಿರೋದೇ ಪ್ರಾಕ್ಟೀಸ್. ನೆಕ್ಸ್ಟ್ ಎರಡನೇದು ಹಮ್ಸ್ ಲೈನ್ಸ್ ಪ್ಲಸ್ ಇದು ಮೀಡಿಯಮ್ ಹಮ್ಸ್ ನಾನು ಮಾಡ್ತಾಯಿದ್ದೇನೆ. ಇದು ನೋಡಿ, ಇದು ಸ್ವಲ್ಪ ದೊಡ್ಡ ಹಮ್ಸ್, ಬಿಗ್ ಹಮ್ಸ್ ಅಷ್ಟೇ. ಇನ್ನೂ ಸ್ವಲ್ಪ ದೊಡ್ಡದು ಮಾಡ್ಬೋದು, ಸ್ವಲ್ಪ ಚಿಕ್ಕದು ಮಾಡಿದ್ದೇನೆ. ಪ್ರಾಕ್ಟೀಸ್ ಮಾಡ್ತಾ ಸ್ಟ್ರೈಟಾಗಿ ಬರುತ್ತೆ. ಲೈನ್ಸು ಅಷ್ಟೇ, ಸ್ಟ್ರೈಟ್ ಲೈನ್ ಹೇಗೆ ಮಾಡೋದಂತ ಹೇಳಿಕೊಟ್ಟೆ. ಇದು ಸ್ಮಾಲ್ ಹಮ್ಸ್, ಜಾಸ್ತಿ ಬಾರ್ಡ್ರಲ್ಲಿ ಯೂಸ್ ಮಾಡುತ್ತೇವೆ ಇದನ್ನು ನಾವು. ಇದು ಸ್ವಲ್ಪ ಅಗಲಾಗಿರೋ ಹಮ್ಸ್ ಹೇಗೆ ಮಾಡೋದಂತ, ಇದು ಬಾರ್ಡ್ರಲ್ಲೇ ಜಾಸ್ತಿ ಯೂಸ್ ಮಾಡೋವಂಥದ್ದು. ಫ್ಲವರ್ಸ್ ಮತ್ತು ಬಾರ್ಡ್ರಲ್ಲಿ ಯೂಸ್ ಮಾಡ್ತೇವೆ. ಇದು ಹಮ್ಸ್ ವಿತ್ ಅದಕ್ಕೆ ಬಾರ್ಡ್ರ್ ಬರುವಂಥದ್ದು. ಈ ಥರ ಲೈನ್ ಕೊಟ್ಟು ಜಸ್ಟ್ ಟಚಪ್ ಕೊಡೋದು ಅಷ್ಟೇ, ಫಿಲ್ ಮಾಡಿದರೆ ಆಯಿತು. ಅದನ್ನು ನೆಕ್ಸ್ಟ್ ಮೂರನೇದಾಗೆ ಸರ್ಕಲ್ ಲೈನ್ ಮಾಡುವಂಥದ್ದು. ಈ ಥರ ಒಂದು ಲೈನ್ ಮಾಡ್ಕೊಂಡು ಅದರ ಮೇಲೆ ಸರ್ಕಲ್ ಹಾಕಿದರೆ ನಿಮಗೆ ಸ್ಟ್ರೈಟಾಗಿ ಬರುತ್ತೆ. ಇಲ್ಲಾಂದರೆ ಸ್ವಲ್ಪ ಓರೆ ಆಚೆ ಈಚೆ ಎಲ್ಲ ಹೋಗುವಂಥ ಚಾನ್ಸಸ್ ಇರುತ್ತೆ. ಅಲ್ಲಿ ನೋಡಿ, ಈ ಥರ ಮಾಡಿದರೆ ಆಚೆ ಈಚೆ ಹೇಗೋ ಹೋಗುತ್ತೆ, ಓರೆ ಅಲ್ವಾ? ಅದಕ್ಕೋಸ್ಕರ ಮಾಡುವಂಥದ್ದು. ಇನ್ನು ನಾವು ಬಾರ್ಡ್ರಲ್ಲಿ ಅಥವಾ ಡಿಸೈನ್ಸಲ್ಲಿ ಅಲ್ಲಲ್ಲಿ ಯೂಸ್ ಮಾಡ್ತೇವೆ ಜಾಸ್ತಿ. ಮಿಡ್ಲಲ್ಲಿ ಡಾಟ್ಸ್ ಇಟ್ಟರೆ ಆಯಿತು. ಮುಂದೆ ಜಿಗ್ಸಾಗ್ ಲೈನ್ಸ್ ಗ್ರಿಡ್ಸಲ್ಲಿ ಜಾಸ್ತಿ ಯೂಸ್ ಮಾಡ್ತೇವೆ. ಇದು ಸ್ಮಾಲ್ ಜಿಗ್ಸಾಗ್ ಲೈನ್, ಇದು ಸ್ವಲ್ಪ ದೊಡ್ಡದು. ಜಸ್ಟ್ ಮೇಲೆ ಕೆಳಗೆ ತಗೊಂಡೋದ್ರೆ ಆಯಿತು ಅಷ್ಟೇ. ಇದನ್ನು ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್, ಅಷ್ಟೇ. ಪ್ರಾಕ್ಟೀಸ್ ಮಾಡಿದರೆ ಏನೂ ಇಲ್ಲ. ಪರ್ಫೆಕ್ಟಾಗಿ ಪ್ರೊಫೆಷ್ನಲಾಗಿ ಮೆಹಂದಿ ಡಿಸೈನರ್ ಆಗಬೇಕಂತ ಹೇಳಿದರೆ ಪ್ರಾಕ್ಟೀಸ್ ಅಷ್ಟೇ ಬೇಕಾಗಿರೋದು. ಇದು ಕರ್ವ್ ಆಗಿ ಬರುವಂಥ ಜಿಗ್ಜ್ಯಾಗ್ ಲೈನ್ಸ್. ಇದು ಅಷ್ಟೇ, ನಾವು ಡಿಸೈನ್ಸಲ್ಲಿ ಬಾರ್ಡ್ರಲ್ಲಿ ಜಾಸ್ತಿ ಯೂಸ್ ಮಾಡ್ತೇವೆ. ಲೈನ್ಸ್ ಆಲ್ಮೋಸ್ಟ್ ಬಾರ್ಡ್ರಲ್ಲೇ ಯೂಸ್ ಮಾಡುವಂಥದ್ದು. ಮತ್ತು ಅಲ್ಲಲ್ಲಿ ಡಿಸೈನ್ಸ್ಗೂ ಮಿಡ್ಲಲ್ಲಿ ಬರುತ್ತೆ ಈ ಥರ ಡಾಟ್ಸ್ ಅಷ್ಟೇ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ನೆಕ್ಸ್ಟ್ ಸ್ಪೈರಲ್ ಜಾಸ್ತಿ ಫ್ಲವರ್ಸ್ಗೆ, ಡಿಸೈನ್ಸ್ಗೆ, ಬಾರ್ಡ್ರಿಗೂ ಯೂಸ್ ಮಾಡ್ತೇವೆ. ಇದು ಆ್ಯಂಟಿ ಕ್ಲಾಕ್ ವೈಸ್ ಮಾಡಿದ್ವಿ. ಸಿಂಗಲ್ ಸ್ಪೈರಲ್, ಡಬಲ್ ಆಯಿತು. ಇದು ತ್ರೀ ಲೈನ್ಸ್, ಇದು 4 ಲೈನ್ಸ್. ನಿಧಾನಕ್ಕೆ ಮಾಡಿದರೆ ಸರ್ಕಲ್ ರೌಂಡಾಗಿ ಬರುತ್ತೆ. ಸ್ವಲ್ಪ
ದೊಡ್ಡ ಸ್ಪೈರಲ್, ಬಿಗ್ ಸ್ಪೈರಲ್. ಇದು ಈ ಥರ ಮಾಡಿದರೆ ನಿಮಗೆ ಅಷ್ಟು ಕಂಫರ್ಟೇಬಲ್ ಆಗೂ ಆಗೋಲ್ಲ, ನೀಟಾಗೂ ಬರೋಲ್ಲ. ಇದು ಕರೆಕ್ಟ್ ಕ್ಲಾಕ್ ವೈಸ್, ಆ್ಯಂಟಿ ಕ್ಲಾಕ್ ವೈಸ್ ಮಾಡ್ಲಿಕ್ಕೆ ಹೋಗಬೇಡಿ. ಹಂಪ್ಸ್ ಇದು ನಾವು ಬಾರ್ಡ್ರಲ್ಲಿ ಹೇಗೆ ಯೂಸ್ ಮಾಡ್ತೇವೆ ಅಂತ ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಲೈನ್ಸ್, ಹಂಪ್ಸ್ ಮತ್ತು ಸ್ಪೈರಲ್ ಜಾಸ್ತಿ ಬಾರ್ಡ್ರಲ್ಲಿ ಯೂಸ್ ಮಾಡ್ತೇವೆ ಇದನ್ನು. ನೆಕ್ಸ್ಟ್ 10ನೇದು ಡಾಟ್ಸ್ ಹೇಗೆ ಹೇಳಿದರೆ ಜಸ್ಟ್ ಟಚ್ ಮಾಡಿ ಕೋನ್ನ ಟಚ್ ಮಾಡಿ ಪ್ರೆಸ್ ಮಾಡುವಂಥದ್ದು ಅಷ್ಟೇ. ಟಚ್ ಮಾಡೋದು, ಪ್ರೆಸ್ ಮಾಡೋದು ಸ್ವಲ್ಪನೇ. ಇದು ಚಿಕ್ಕದ್ರಿಂದ ದೊಡ್ಡ ಡಾಟ್ಸ್ ಟಚ್ ಮಾಡೋದು ಅಷ್ಟೇ. ಅಲ್ಲೇ ತಿರುಗಿಸ್ತಿರ್ತಾರೆ, ಅದು ಮಾಡಿದರೆ ಅಷ್ಟು ಚೆನ್ನಾಗಿ ಬರಲ್ಲ, ಅಷ್ಟು ಫಿನಿಶಿಂಗ್ ಇರಲ್ಲ. ಅದಕ್ಕೆ ಇದು ಜಾಸ್ತಿ ಗ್ರಿಡ್ಸಲ್ಲಿ ಯೂಸ್ ಮಾಡ್ತೇವೆ ಡಾಟ್ಸ್. ಪ್ಲಸ್ ಮಿಡಲ್ ಲೈನ್ಸಲ್ಲಿ, ಫಿಂಗರ್ ಡಿಸೈನ್ಸಲ್ಲೆಲ್ಲ ಈ ಥರ ಡಾಟ್ಸ್ ಲೈನ್ಸ್ ಯೂಸ್ ಮಾಡ್ತೇವೆ. ಮಿಡಲ್ಲಿ ಸ್ಮಾಲ್ ಡಾಟ್ಸ್ ಮತ್ತು ಬಿಗ್ ಡಾಟ್ಸ್. ಇದು ಫಸ್ಟ್ ಲೈನ್ ಹಾಕ್ಕೊಂಡು ಆಮೇಲೆ ಡಾಟ್ಸ್ ಇಟ್ಟರೆ ಸ್ಟ್ರೈಟ್ ಲೈನ್ ಬರ್ತದೆ ಫ್ರೆಂಡ್ಸ್. ಇದನ್ನು ಮತ್ತೆ ಪ್ರಾಕ್ಟೀಸ್ ಮಾಡ್ತಾ ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಇದನ್ನ ಫಿಂಗರ್ಸಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ, ಅಥವಾ ಮಿಡ್ಲಲ್ಲಿ ಡಿಸೈನ್ಸಲ್ಲಿ ಗ್ರಿಡ್ಸಿಗೆ ಯೂಸ್ ಮಾಡುವಂಥದ್ದು. ಪ್ರಾಕ್ಟೀಸ್ ಅಷ್ಟೇ ಫ್ರೆಂಡ್ಸ್, ನಾನು ಅಷ್ಟೇ ಹೇಳೋದು, ಪ್ರಾಕ್ಟೀಸ್. ಇದು ಬಾರ್ಡ್ರಲ್ಲಿ ಹೇಗೆ ಯೂಸ್ ಮಾಡ್ತೇವೆ ಅಂತ, ಲೈನ್, ಹಂಪ್ಸ್ ಮತ್ತು ಡಾಟ್ಸ್ ಹೇಗೆ ಯೂಸ್ ಮಾಡ್ತೇವೆ ಅಂತ. ಲೈನ್, ಹಂಪ್ಸ್, ಸ್ಪೈರಲ್, ದೆನ್ ಡಾಟ್ ಮತ್ತು ಡಾಟ್. ಬಾರ್ಡ್ರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ, ಇದು ಯೂಸ್ ಮಾಡ್ತಾರೆ. ನೆಕ್ಸ್ಟ್ 7ನೇದು ಡ್ರಾಪ್ಸ್. ಇದು ಆಲ್ಮೋಸ್ಟ್ ಲೀವ್ಸ್ ಥರ ಕೊಡುತ್ತೆ, ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಕೆಲವೊಂದು ಮಿಡ್ಲಲ್ಲಿ ಯೂಸ್ ಮಾಡಿಕೊಂಡ್ರೆ ಡಿಸೈನ್ಸಲ್ಲಿ. ಡ್ರಾಪ್ಸ್ ಪ್ಲಸ್ ಲೈನ್ ಪ್ಲಸ್ ಡ್ರಾಪ್ಸ್ ಅಷ್ಟೇ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಸ್ಟ್ರೈಟ್ ಲೈನ್. ಅದು ಪ್ರಾಕ್ಟೀಸ್ ಮಾಡ್ತಾ ಸ್ಟ್ರೈಟಾಗಿ ಬರುತ್ತೆ ಅದು, ಆಯಿತಾ. ಲೀವ್ಸ್ ಥರ ಕಾಣಿಸುತ್ತೆ ಇದು. ಡ್ರಾಪ್ಸು ಪ್ಲಸ್ ಲೈನ್, ಡ್ರಾಪ್ ಹಾಕಿ ಇಳಿಯೋದಷ್ಟೇ, ಜಸ್ಟ್ ಡ್ರಾಪ್ ಇಳಿಯೋದಷ್ಟೇ. ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ, ಅಷ್ಟೇ. ಇದು ಫ್ಲವರ್ಸ್ ಮಿಡ್ಲಲ್ಲಿ ಅಲ್ಲಲ್ಲಿ ಯೂಸ್ ಮಾಡ್ತೇವೆ. ಈ ಥರ ಮಾಡಿ ಲೀವ್ಸ್ ಥರನೇ ಕಾಣಿಸುತ್ತೆ, ಅಥವಾ ಗ್ರಾಸ್ ಈ ಥರ ಡಿಸೈನ್ಸಲ್ಲೆಲ್ಲ ಚೆನ್ನಾಗಿ ಕಾಣಿಸುತ್ತೆ. ಇದು ಸ್ವಲ್ಪ ದೊಡ್ಡದಾಗಿ ಅಷ್ಟೇ. ಸೊ ಕೊನೆಯದನ್ನು ಜಸ್ಟ್ ಮೇಲ್ಗಡೆ ಇಳಿದ್ರೆ ಅಷ್ಟು. ಕೊನೆಗೆ ಲೀವ್ಸ್ ಜಸ್ಟ್ ಟಚ್ ಮಾಡಿ ಪ್ರೆಸ್ ಮಾಡಿ ಜಸ್ಟ್ ಸ್ಲೋ ಮಾಡೋದು ಅಷ್ಟೇ. ಇದು ಈಸಿಯಾಗಿ ಮಾಡುವಂಥದ್ದು, ಈಸಿ ಮೆಥಡ್ ಹೇಳ್ಕೊಡ್ತಾ ಇದ್ದೇನೆ. ಈ ಥರ ಲಾಂಗ್ ಲೀವ್ಸ್ ಬಂಚ್ ಹೇಗೆ ಮಾಡೋದು ಅಂತ ಇಷ್ಟೇ. ಟಚ್ ಮಾಡಿ ಪ್ರೆಸ್, ಸ್ಲೋ ಪ್ರೆಸ್, ಸ್ವಲ್ಪ ಜಾಸ್ತಿ ಪ್ರೆಸ್, ಮಿಡ್ಲಲ್ಲಿ ಸ್ವಲ್ಪ ಜಾಸ್ತಿ ಪ್ರೆಸ್ ಮಾಡಿ ಮತ್ತು ಸ್ಲೋ ಮಾಡಿದರೆ ಆಯಿತು. ಅದು ಲೈನ್ ವಿತ್ ಲೀವ್ಸ್. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಇದು ಲೀವ್ಸು ತುಂಬ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಬಿಗಿನರ್ಸ್ಗಂತೂ ತುಂಬ ಪ್ರಾಕ್ಟೀಸ್ ಮಾಡಬೇಕಿದು, ತುಂಬ ಚೆನ್ನಾಗೂ ಬರುತ್ತೆ. ಅಲ್ಲಲ್ಲಿ ನಾವು ಫ್ಲವರ್ಸ್ ಬಂಚಲ್ಲಿ ಇವನ್ ಟ್ರೆಡಿಷ್ನಲ್ ಡಿಸೈನ್ಸಲ್ಲೂ ಬರುತ್ತೆ, ಅರೇಬಿಕ್ ಡಿಸೈನ್ಸಲ್ಲೂ ಬರುತ್ತೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಲೀವ್ಸ್.
ಬೇರೆ ಬೇರೆ ಥರ ಡಿಸೈನ್ಸ್ ಇದೆ ಲೀವ್ಸಲ್ಲಿ. ಒಂದಷ್ಟು ನಾನಿಲ್ಲಿ ತೋರಿಸ್ತೇನೆ, ಇನ್ನೊಂದಷ್ಟು ನಾನು ಡಿಟೇಲ್ಡ್ ಕ್ಲಾಸ್ ಮಾಡ್ತೇನೆ, ಅದರಲ್ಲಿ ಬೇರೆ ಬೇರೆ ಥರದ ಲೀವ್ಸನ್ನ ತೋರಿಸ್ತೇನೆ. ಇದು ಲೈನ್ಸ್, ಹಂಪ್ಸ್ ಮತ್ತು ಸ್ಪೈರಲ್ ಬಂದು ಲೀವ್ಸ್. ಇದು ಬಾರ್ಡ್ರಲ್ಲಿ ಹೇಗೆ ಯೂಸ್ ಮಾಡ್ತಾರೆ ಅಂತ, ಬಾರ್ಡ್ರಲ್ಲಿ ಜಾಸ್ತಿ ಯೂಸ್ ಮಾಡುವಂಥದ್ದು ಇದು. ಎಷ್ಟು ಚೆನ್ನಾಗಿ ಕಾಣಿಸಿದೆ ಅಲ್ವ ಫ್ರೆಂಡ್ಸ್. ನಿಮಗೆ ವಿಡಿಯೋ ಉಪಯೋಗ ಆಗ್ತಿದೆ ಅಂದರೆ ದಯಮಾಡಿ ಒಂದು ಲೈಕ್ ಮತ್ತು ಕಮೆಂಟ್ ಮಾಡಿ ತಿಳಿಸಿ. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ತಿಳಿಸಿ. ಮತ್ತು ಮುಂದಿನ ವಿಡಿಯೋದಲ್ಲಿ ನಿಮಗೆ ಏನೇನು ತಿಳಿಸ್ಬೇಕು ಅಂತ ಹೇಳಿ ಕಮೆಂಟ್ ಮೂಲಕನೇ ತಿಳಿಸ್ಕೊಡಿ. ಆದರೆ ಸಬ್ಸ್ಕ್ರೈಬ್ ಮಾಡದೆ ನೋಡೋರು ದಯಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಮತ್ತು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆ ಯಾರಿಗಾದರೂ ಯೂಸ್ಫುಲ್ ಆಗ್ತಿದೆ ಅಂತಂದರೆ ಇದನ್ನ ಅವರಿಗೆ ಶೇರ್ ಮಾಡಿ. ಇದು ನೀವು ಫ್ಲವರ್ ಬಂಚಲ್ಲಿ ಯೂಸ್ ಮಾಡುವಂಥ ಲೀವ್ಸ್ ಈ ಥರ. ಕೊನೆಗೆ ಬಾರ್ಡ್ರ್ ಕೊಟ್ಟರೆ ಆಯಿತು, ದಪ್ಪ ತಿಕ್ಕಲ್ಲಿ ಒಂದು ಸ್ವಲ್ಪ ದಪ್ಪಕ್ಕೆ ಅಷ್ಟೇ. ಬೇರೆ ಬೇರೆ ರೀತಿಯ ಲೀವ್ಸ್ ನಾನು ತೋರಿಸ್ತೇನೆ, ಒಂದಷ್ಟು ತೋರಿಸ್ತೇನೆ. ಮತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಜಸ್ಟ್ ಸೈಡಿಗಷ್ಟೇ ತಿಕ್ ಮಾಡಿದರೆ ಆಯಿತು, ತಿಕ್ಕಾಗಿ ಕೊಟ್ಟರೆ ಆಯಿತು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಕೆಲವೊಂದು ಫ್ಲವರ್ಸ್ ಬಂಚಲ್ಲಿ ಜಾಸ್ತಿ ಯೂಸ್ ಮಾಡುವಂತಹದ್ದಿದು. ಇದು ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ, ಜಸ್ಟ್ ಯು ಶೇಪ್ ಹಾಕಿ ಬಾರ್ಡ್ರ್ ಕೊಡುವಂಥದ್ದು ಅಷ್ಟೇ. ಮಧ್ಯ ಒಂದು ಲೈನ್ಸ್ ಅಷ್ಟೇ. ನೆಕ್ಸ್ಟ್ ಇನ್ನೊಂದು ಥರದ್ದು ಲೀವ್ಸ್ ತೋರಿಸ್ತೇನೆ. ಕರ್ವ್ ಲೈನ್ ಮತ್ತು ಲೀಫು, ಜಸ್ಟ್ ಒಂದು ಲೈನ್ ಡಾಟ್, ಲೀಫು ಲೈನ್ ಡಾಟ್, ಲೀಫು ಲೈನ್ ಡಾಟ್, ಅದನ್ನೇ ಕಂಟಿನ್ಯೂ ಮಾಡುವಂಥದ್ದು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಈ ಥರ ಲೀಫು ಲೈನ್ ಡಾಟ್, ಲೀಫು ಲೈನ್ ಡಾಟ್. ಫೈನಲಿ ಒಂದು ಲೈನ್ ಡಾಟ್ ಅಷ್ಟೇ. ಫಿನಿಶಿಂಗ್ ಬರಬೇಕಂದ್ರೆ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಫಿನಿಶಿಂಗ್ ಬರುತ್ತೆ ಫ್ರೆಂಡ್ಸ್. ಫ್ಲವರ್ಸಲ್ಲಿ ಲೀವ್ಸ್ ಹೇಗೆ ಯೂಸ್ ಮಾಡ್ತಾರೆ ಅಂತ ತಿಳಿಸ್ಕೊಡ್ತೇನೆ. ಇಲ್ಲಿ ಸ್ಪೈರಲ್ ಮತ್ತು ಹಂಪ್ಸ್, ಇದು ಸ್ವಲ್ಪ ಬಿಗ್ ಹಂಪ್ಸ್ ಮಾಡಿದರೆ ಚೆನ್ನಾಗಿರುತ್ತೆ, ಸ್ಮಾಲ್ ಹಂಪ್ಸಲ್ಲೂ ನಡೆಯುತ್ತೆ. ಈ ಥರ ಲೀಫು ರೌಂಡ್ ಶೇಪಲ್ಲಿ ಒಂದೇ ಸೈಜಲ್ಲಿ ಬಂದರೆ ಆಯಿತು ಅಷ್ಟೇ. ಒಂದೇ ಸೈಜಲ್ಲಿ ಬರಬೇಕಂದ್ರೆ ಪ್ರಾಕ್ಟೀಸ್ ಅಷ್ಟೇ ಫ್ರೆಂಡ್ಸ್. ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಈಸಿಯಾಗಿ ಬರುತ್ತೆ. ಅದು ತುಂಬ ಸ್ಪೀಡಾಗಿ ಮಾಡೋಕ್ಕಾಗಲ್ಲ, ಸ್ಲೋ ಆಗಿ ಮಾಡಬೇಕಾಗ್ತದೆ. ಮೆಹಂದಿ ಅಂದ್ರೆ ಹಾಗೆ ಸ್ಲೋ, ಫಿನಿಶಿಂಗ್ ಬರಬೇಕಂದ್ರೆ ತುಂಬ ಸ್ಲೋ ಆಗಿ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಮಿನಿಮಮ್ 100 ಟೈಮ್ಸ್ ಆದರೂ ಪ್ರಾಕ್ಟೀಸ್ ಮಾಡಿ. ಖಂಡಿತವಾಗ್ಲೂ ಇದನ್ನ ಈಸಿಯಾಗಿ ಕಲಿಬೋದು. ಥ್ಯಾಂಕ್ ಯು.